ಸಾರಿಗೆ ನೌಕರರ ಸಂಘರ್ಷ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಬಂದ್ಗೆ 4 ನಿಗಮಗಳ ಸಾರಿಗೆ ನೌಕರರು ಬೆಂಬಲವನ್ನ ನೀಡಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಈ ಎಲ್ಲಾ ನಿಗಮಗಳ ಸಿಬ್ಬಂದಿ ಬೆಂಬಲವನ್ನ ನೀಡಿರುವಂತದ್ದು. ಈ ಹಿನ್ನೆಲೆ ಸಂಜೆ ರಾಜ್ಯದಾದ್ಯಂತ ಸಾರಿಗೆ ಸ್ತಬ್ಧವಾಗುವ ಸಾಧ್ಯತೆ ಅಧಿಕವಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಇವರೆಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ನೀಡಿದರೆ ರಾಜ್ಯದಾದ್ಯಂತ ಸಾರಿಗೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಎನ್ಡಬ್ಲ್ಯೂಕೆಆರ್ಟಿಸಿ ವಾಯವ್ಯ ಸಾರಿಗೆ ಸಂಸ್ಥೆ 7 ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ನಿಗಮ. ಈ ಕಡೆ ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ. ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾರಿಗೆ ಸ್ತಬ್ಧ ಆದ್ರೆ ತೊಂದರೆ ಆಗುತ್ತೆ. ಈ ಕಡೆ ಬೆಂಗಳೂರಿನ ಜನರ ಜೀವನಾಡಿ ಬಿಎಂಟಿಸಿ, ಇಲ್ಲಿಯೂ ಕೂಡ ಬಿಎಂಟಿಸಿ ಸ್ತಬ್ಧ ಆದ್ರೆ ಬೆಂಗಳೂರಿನ ಜನರಿಗೆ ತೊಂದರೆ. ಇನ್ನ ಕೆಎಸ್ಆರ್ಟಿಸಿ ಇಡೀ ರಾಜ್ಯದಾದ್ಯಂತ ಸಂಚರಿಸುವ ಬಸ್ಗಳು ಇವು ಸ್ತಬ್ಧವಾದ್ರೆ ಮುಗೀತು ಕತೆ. ಅಲ್ಲಿಗೆ ಈಗ ಸದ್ಯಕ್ಕೆ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲೇ ಸರಿಯುವುದು. 26 ತಿಂಗಳ ಹಿಂಬಾಕಿ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಾರಿಗೆ ನೌಕರರು ನಮ್ಮ ಎಲ್ಲಾ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಬೆಂಗಳೂರು ಚಲೋವನ್ನು ಕೂಡ ಹಮ್ಮಿಕೊಂಡಿರತಕ್ಕಂಥದ್ದು. ಇದರಿಂದ ತುಮಕೂರಿನಲ್ಲೂ ಕೂಡ ಯಾವುದೇ ಅಂದ್ರೆ ಬಸ್ನಲ್ಲಿ ವ್ಯತ್ಯಯ ಕೂಡ ಕಂಡು ಬಂದಿಲ್ಲ. ಎಂದಿನಂತೆ ಬಸ್ಗಳು ಕೂಡ ಸಂಚಾರನೂ ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ನಾನಿವಾಗ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೂಡ ಇರತಕ್ಕಂಥದ್ದು. ಇಲ್ಲಿ ಅಂದ್ರೆ ತುಮಕೂರಿನಲ್ಲಿ ತಾಲೂಕುಗಳಿಗೆ ಹೋಗ್ತಕ್ಕಂಥ ಬಸ್ಗಳಾಗಿರ್ಬೋದು, ಮತ್ತೆ ಅಂತರ್ ಜಿಲ್ಲೆಗಳಿಗೆ ಓಡಾಟ ನಡೆಸ್ತಕ್ಕಂಥ ಏನು ಬಸ್ಗಳಿವೆ ಎಲ್ಲವೂ ಕೂಡ ಎಂದಿನಂತೆ ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಪ್ರತಿನಿತ್ಯ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಪ್ರತಿನಿತ್ಯ ಈ ಒಂದು ತುಮಕೂರು ಬಸ್ ನಿಲ್ದಾಣದಿಂದ ಕೂಡ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಸ್ಟೇಟ್ಗಳು ಕೂಡ ಹೋಗ್ತಾ ಇದ್ದುವಂತದ್ದು. ಅದೇ ರೀತಿಯಾಗಿ ಕೂಡ ಬಸ್ಗಳ ಓಡಾಟ ಕೂಡ ನಡೀತಾ ಇರತಕ್ಕಂಥದ್ದು. ಈಗ ದೃಶ್ಯ ಗಮನಿಸಬಹುದು. ಎಂದಿನಂತೆ ಪ್ರಯಾಣಿಕರುಗಳು ಕೂಡ ಈಗ ಬಸ್ ನಿಲ್ದಾಣಕ್ಕೆ ಬಂದು ತಾವು ಎಲ್ಲೆಲ್ಲಿ ಹೋಗಬೇಕು ಆ ಒಂದು ಭಾಗಗಳಿಗೆ ಕೂಡ ತೆರಳುತ್ತಾ ಇರತಕ್ಕಂಥದ್ದು. ಅಂದ್ರೆ ಏನು ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಇದರಿಂದ ಸದ್ಯಕ್ಕೆ ತುಮಕೂರಿನಲ್ಲಿ ಯಾವುದೇ ರೀತಿಯಂತ ಒಂದು ಬಸ್ಗಳಿಗೆ ತೊಂದರೆ ಕೂಡ ಇಲ್ಲ ಅಂತ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇವತ್ತು ರಾಜ್ಯವ್ಯಾಪಿ ಸಾರಿಗೆ ನೌಕರರು ಏನು ಹಮ್ಮಿಕೊಂಡಿರ್ತಕ್ಕಂಥ ಮುಷ್ಕರಕ್ಕೆ ಒಂದು ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಈ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಎಂದಿನಂತೆ ಏನು ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇವತ್ತು ಇರುವಂತದ್ದು. ಬಹುತೇಕ ಸಿಟಿ ಬಸ್ಗಳು ಇರಬಹುದು, ಅದೇ ರೀತಿ ಗ್ರಾಮೀಣ ಭಾಗಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುವಂತ ಬಸ್ ಸಂಚಾರ ಯಥಾಸ್ಥಿತಿ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ತಮ್ಮ ಬೇಡಿಕೆಗಳು ಅಂದ್ರೆ 38 ತಿಂಗಳು ಅರಿಯರ್ಸ್, ಅದೇ ರೀತಿ ನೂತನ ವೇತನ ಶ್ರೇಣಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗ್ರಹಿಸಿ ಇವತ್ತು ಇಡೀ ರಾಜ್ಯವ್ಯಾಪಿ 4 ನಿಗಮಗಳ ನೌಕರರು ಏನು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಾಕಷ್ಟು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ನೌಕರರಿಗೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿಲ್ಲ ಅಂತ ಹೇಳ್ಬೋದು. ಯಥಾಸ್ಥಿತಿ ಹಳೆ ಬಸ್ ನಿಲ್ದಾಣ ಇರಬಹುದು, ಹೊಸ ಬಸ್ ನಿಲ್ದಾಣ ಇರಬಹುದು, ಬಹುತೇಕ ಒಂದು ಬಸ್ ನಿಲ್ದಾಣಗಳಿಂದ ಡಿಪೋಗಳಿಂದ ಬಸ್ಗಳು ಯಥಾಸ್ಥಿತಿ ಸಂಚಾರ ನಡೆಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ನೌಕರರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮುಷ್ಕರದಲ್ಲಿ ಕೆಲವೊಂದಿಷ್ಟು ನೌಕರರು ಆಗಿರುವಂತಹ ಒಂದು ಸಾಧ್ಯತೆಗಳ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಈ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸಾರಿಗೆ ನೌಕರರ ಸಂಘರ್ಷ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಬಂದ್ಗೆ 4 ನಿಗಮಗಳ ಸಾರಿಗೆ ನೌಕರರು ಬೆಂಬಲವನ್ನ ನೀಡಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಈ ಎಲ್ಲಾ ನಿಗಮಗಳ ಸಿಬ್ಬಂದಿ ಬೆಂಬಲವನ್ನ ನೀಡಿರುವಂತದ್ದು. ಈ ಹಿನ್ನೆಲೆ ಸಂಜೆ ರಾಜ್ಯದಾದ್ಯಂತ ಸಾರಿಗೆ ಸ್ತಬ್ಧವಾಗುವ ಸಾಧ್ಯತೆ ಅಧಿಕವಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಇವರೆಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ನೀಡಿದರೆ ರಾಜ್ಯದಾದ್ಯಂತ ಸಾರಿಗೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಎನ್ಡಬ್ಲ್ಯೂಕೆಆರ್ಟಿಸಿ ವಾಯವ್ಯ ಸಾರಿಗೆ ಸಂಸ್ಥೆ 7 ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ನಿಗಮ. ಈ ಕಡೆ ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ. ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾರಿಗೆ ಸ್ತಬ್ಧ ಆದ್ರೆ ತೊಂದರೆ ಆಗುತ್ತೆ. ಈ ಕಡೆ
ಬೆಂಗಳೂರಿನ ಜನರ ಜೀವನಾಡಿ ಬಿಎಂಟಿಸಿ, ಇಲ್ಲಿಯೂ ಕೂಡ ಬಿಎಂಟಿಸಿ ಸ್ತಬ್ಧ ಆದ್ರೆ ಬೆಂಗಳೂರಿನ ಜನರಿಗೆ ತೊಂದರೆ. ಇನ್ನ ಕೆಎಸ್ಆರ್ಟಿಸಿ, ಇಡೀ ರಾಜ್ಯದಾದ್ಯಂತ ಸಂಚರಿಸುವ ಬಸ್ಗಳು ಇವು ಸ್ತಬ್ಧವಾದ್ರೆ ಮುಗೀತು ಕತೆ. ಅಲ್ಲಿಗೆ ಈಗ ಸದ್ಯಕ್ಕೆ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲೇ ಸರಿ. ಇದು 26 ತಿಂಗಳ ಹಿಂಬಾಕಿ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಾರಿಗೆ ನೌಕರರು ನಮ್ಮ ಎಲ್ಲಾ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಬೆಂಗಳೂರು ಚಲೋವನ್ನು ಕೂಡ ಹಮ್ಮಿಕೊಂಡಿರತಕ್ಕಂಥದ್ದು. ಇದರಿಂದ ತುಮಕೂರಿನಲ್ಲೂ ಕೂಡ ಯಾವುದೇ ಅಂದ್ರೆ ಬಸ್ನಲ್ಲಿ ವ್ಯತ್ಯಯ ಕೂಡ ಕಂಡು ಬಂದಿಲ್ಲ. ಎಂದಿನಂತೆ ಬಸ್ಗಳು ಕೂಡ ಸಂಚಾರನೂ ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ನಾನಿವಾಗ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೂಡ ಇರತಕ್ಕಂಥದ್ದು. ಇಲ್ಲಿ ಅಂದ್ರೆ ತುಮಕೂರಿನಲ್ಲಿ ತಾಲೂಕುಗಳಿಗೆ ಹೋಗ್ತಕ್ಕಂಥ ಬಸ್ಗಳಾಗಿರ್ಬೋದು, ಮತ್ತೆ ಅಂತರ್ ಜಿಲ್ಲೆಗಳಿಗೆ ಓಡಾಟ ನಡೆಸ್ತಕ್ಕಂಥ ಏನು ಬಸ್ಗಳಿವೆ ಎಲ್ಲ ಕೂಡ ಎಂದಿನಂತೆ ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇರತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಪ್ರತಿನಿತ್ಯ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಪ್ರತಿನಿತ್ಯ ಈ ಒಂದು ತುಮಕೂರು ಬಸ್ ನಿಲ್ದಾಣದಿಂದ ಕೂಡ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಸ್ಟೇಟ್ಗಳು ಕೂಡ ಹೋಗ್ತಾ ಇದ್ದಂಥದ್ದು. ಅದೇ ರೀತಿಯಾಗಿ ಕೂಡ ಬಸ್ಗಳ ಓಡಾಟ ಕೂಡ ನಡೀತಾ ಇರತಕ್ಕಂಥದ್ದು. ಈಗ ದೃಶ್ಯ ಗಮನಿಸಬಹುದು. ಎಂದಿನಂತೆ ಪ್ರಯಾಣಿಕರುಗಳು ಕೂಡ ಈಗ ಬಸ್ ನಿಲ್ದಾಣಕ್ಕೆ ಬಂದು ತಾವು ಎಲ್ಲೆಲ್ಲಿ ಹೋಗಬೇಕು ಆ ಒಂದು ಭಾಗಗಳಿಗೆ ಕೂಡ ತೆರಳುತ್ತಾ ಇರತಕ್ಕಂಥದ್ದು. ಅಂದ್ರೆ ಏನು ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಇದರಿಂದ ಸದ್ಯಕ್ಕೆ ತುಮಕೂರಿನಲ್ಲಿ ಯಾವುದೇ ರೀತಿಯಂತ ಒಂದು ಬಸ್ಗಳಿಗೆ ತೊಂದರೆ ಕೂಡ ಇಲ್ಲ ಅಂತ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇವತ್ತು ರಾಜ್ಯವ್ಯಾಪಿ ಸಾರಿಗೆ ನೌಕರರು ಏನು ಹಮ್ಮಿಕೊಂಡಿರ್ತಕ್ಕಂಥ ಮುಷ್ಕರಕ್ಕೆ ಒಂದು ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಈ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಎಂದಿನಂತೆ ಏನು ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇವತ್ತು ಇರುವಂತದ್ದು. ಬಹುತೇಕ ಸಿಟಿ ಬಸ್ಗಳು ಇರಬಹುದು, ಅದೇ ರೀತಿ ಗ್ರಾಮೀಣ ಭಾಗಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುವಂತ ಬಸ್ ಸಂಚಾರ ಯಥಾಸ್ಥಿತಿ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದ್ ಕಡೆ ತಮ್ಮ ಬೇಡಿಕೆಗಳು ಅಂದ್ರೆ 38 ತಿಂಗಳ ಅರಿಯರ್ಸ್, ಅದೇ ರೀತಿ ನೂತನ ವೇತನ ಶ್ರೇಣಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗ್ರಹಿಸಿ ಇವತ್ತು ಇಡೀ ರಾಜ್ಯವ್ಯಾಪಿ 4 ನಿಗಮಗಳ ನೌಕರರು ಏನು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಾಕಷ್ಟು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ನೌಕರರಿಗೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿಲ್ಲ ಅಂತ ಹೇಳ್ಬೋದು. ಯಥಾಸ್ಥಿತಿ ಹಳೆ ಬಸ್ ನಿಲ್ದಾಣ ಇರಬಹುದು, ಹೊಸ ಬಸ್ ನಿಲ್ದಾಣ ಇರಬಹುದು, ಬಹುತೇಕ ಒಂದು ಬಸ್ ನಿಲ್ದಾಣಗಳಿಂದ ಡಿಪೋಗಳಿಂದ ಬಸ್ಗಳು ಯಥಾಸ್ಥಿತಿ ಸಂಚಾರ ನಡೆಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ನೌಕರರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮುಷ್ಕರದಲ್ಲಿ ಕೆಲವೊಂದಿಷ್ಟು ನೌಕರರು ಆಗಿರುವಂತಹ ಒಂದು ಸಾಧ್ಯತೆಗಳ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಈ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.